ಇಲ್ಲಿ ಸೇರತಕ್ಕಂತ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರಿಗೆ, ಅಕ್ಕ ತಂಗಿಯಂದ್ರಿಗೆ, ತಾಯಂದ್ರಿಗೆ, ತಮ್ಮೆಲ್ಲರಿಗೂ ಕೂಡ ಬಸವೇಶ್ವರ ಸ್ವಾಮಿಗಳ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾಗಿ ತಮ್ಮೆಲ್ಲರಿಗೂ ಕೋರ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಂಗೆ ಬಸವೇಶ್ವರ ಸ್ವಾಮಿಗಳ ತತ್ವ ಸಿದ್ಧಾಂತ ಬರೀ ಒಂದೇ ಜಾತಿ ಒಂದೇ ಧರ್ಮಕ್ಕೆ ಸೇರಿದಂಥದ್ದಲ್ಲ. ವಿಶ್ವದಲ್ಲಿ, ಪ್ರಪಂಚದಲ್ಲಿ ಇರ್ತಕ್ಕಂಥ ಏನೆಲ್ಲ ನಾವು ಜನ ಇದ್ದೀವಿ, ಭಾರತ ದೇಶದಲ್ಲಿ ಇರ್ತಕ್ಕಂಥ 150 ಕೋಟಿ ಜನ ನಾವೇನಿದ್ದೀವಿ, 150 ಕೋಟಿ ಜನಕ್ಕೂ ಕೂಡ ಬಸವೇಶ್ವರ ಸ್ವಾಮಿಗಳು ಸಾರಿರ್ತಕ್ಕಂಥ ತತ್ವ ಸಿದ್ಧಾಂತ ಎಲ್ಲರಿಗೂ ಖ್ಯಾತಿ ಆಗಿರ್ತಕ್ಕಂಥದ್ದು. ಎಲ್ಲ ಕಡೆ ನಾವು ನೋಡ್ತೀವಿ, ಪಠ್ಯ ಪುಸ್ತಕಗಳಲ್ಲೆಲ್ಲ ಓದಿದಾಗ ಪ್ರಜಾಪ್ರಭುತ್ವ ಅನ್ನಂಥದ್ದು ಯಾವಾಗ ಪ್ರಾರಂಭ ಆಗಿದ್ದು, ಎಲ್ಲಿ ಪ್ರಾರಂಭ ಆಗಿದ್ದು ಅಂತ ಕೇಳಿದಾಗ ಇಂಗ್ಲಿಷ್ ಇತಿಹಾಸದಲ್ಲಿ ಸಹಜವಾಗಿ ಮ್ಯಾಗ್ನಾ ಕಾರ್ಟಾ ಬರೆದಾಗ ಆವಾಗಿಂದ ಪ್ರಜಾಪ್ರಭುತ್ವ ಪ್ರಾರಂಭ ಆಗಿದ್ದು ಅಂತೇಳಿ ನಾವು ಇಂಗ್ಲಿಷ್ ಇತಿಹಾಸ ನೋಡಿದ್ರೆ ಆ ರೀತಿಯಲ್ಲಿ ವರ್ಣಿಸ್ತಾರೆ. ಆದ್ರೆ ವಾಸ್ತವವಾಗಿ ಪ್ರಜಾಪ್ರಭುತ್ವ ಎಲ್ಲಿ ಪ್ರಾರಂಭ ಆಗಿತ್ತು ಅಂತಂದ್ರೆ ಬಸವೇಶ್ವರ ಮಹಾಸ್ವಾಮಿಗಳು ಪ್ರಾರಂಭ ಮಾಡಿದಂತ ಅನುಭವ ಮಂಟಪದಿಂದ ಪ್ರಜಾಪ್ರಭುತ್ವ ಪ್ರಾರಂಭ ಆಗಿದ್ದು ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಏನು ಸಾಮಾಜಿಕ ನ್ಯಾಯ ಅನ್ನಂತ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಸ್ವಾಮಿಗಳು ಸಾರದಂತ ಸಂದೇಶ ಏನಿತ್ತು, ಎಲ್ಲಾ ಜಾತಿಗಳನ್ನ, ಹಿಂದುಳಿದ ವರ್ಗಗಳಾಗಿರ್ಬೋದು, ತುಳಿತಕ್ಕಾದಂಥವ್ರಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಆ ಕಾಲದಲ್ಲೇನೆ ಅಕ್ಕ ಮಹಾದೇವಿ ತಾಯಿಯವರಿಗೆ ಅವಕಾಶ ಕೊಟ್ಟು ಕಲ್ಪಿಸ್ಕೊಟ್ಟು ಅನುಭವ ಮಂಟಪದಲ್ಲಿ ಅವರು ಕೂಡ ವಚನಗಳನ್ನ ಮಂಡನೆ ಮಾಡಂತ ಒಂದು ಅವಕಾಶನ ರೂಪಿಸ್ಕೊಟ್ಟು ಮಹಿಳೆಯರಿಗೂ ಕೂಡ ಸಮಾನವಾದಂತ ಸ್ಥಾನ, ಸಮಾನವಾದಂತ ಗೌರವನ ಕೊಡಬೇಕು ಅನ್ನಂತ ಪರಿಕಲ್ಪನೆ ಇಟ್ಕೊಂಡಿದ್ದಂತ ಮಹಾಸ್ವಾಮಿಗಳು ಇವತ್ತು ನಾವು ಅವರ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದೀವಿ. ಈಗಾಗ್ಲೇನೆ ರಾಜಶೇಖರನ್ ಅವರು ಹೇಳಿದಂಗೆ ಸಮುದಾಯದ ಒಂದು ನಾಯಕತ್ವನ ಮತ್ತೆ ಸಮುದಾಯದ ಗುಣಗಳನ್ನ ನಾವು ಗುರುತಿಸಿ ಬೇರೆ ಬೇರೆ ಅವಕಾಶಗಳನ್ನ ಏನೆಲ್ಲ ಕಲ್ಪಿಸ್ಕೊಳಕ್ ಸಾಧ್ಯನೋ ಇವತ್ತು ಸಮುದಾಯದ ಪರವಾಗಿ ನಾವು ಕಲ್ಪಿಸ್ಕೊಟ್ಟಿದೀವಿ. ವೀರರಾಜಣ್ಣವರಾಗಿರ್ಬೋದು, ನಮ್ಮ ರಾಜಶೇಖರನ್ ಅವರಾಗಿರ್ಬೋದು, ಗುರುಬಸಣ್ಣವರಾಗಿರ್ಬೋದು, ಶಾಂತಣ್ಣವರಾಗಿರ್ಬೋದು, ಈ ರೀತಿಯಲ್ಲಿ ಯಾರ್ಯಾರು ಸಮುದಾಯದ ಮುಖಂಡರವರೇ ಅವರೆಲ್ಲರನ್ನೂ ಕೂಡ ಎಲ್ಲೆಲ್ಲಿ ಸೂಕ್ತವಾದಂತ ಸ್ಥಾನಮಾನಗಳಲ್ಲಿ ಗುರುತಿಸಿ ಅವ್ರಿಗೆ ಅವಕಾಶಗಳು ಕಲ್ಪಿಸ್ಕೊಡಕ್ಕಾಗುತ್ತೋ ಸಮುದಾಯದ ಮುಖಂಡರುಗಳನ್ನ ಆ ಸ್ಥಾನಗಳಲ್ಲಿ ನಾವು ಅವಕಾಶಗಳನ್ನು ಕೂಡ ಕಲ್ಪಿಸ್ಕೊಟ್ಟಿದೀವಿ. ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ಏನೇನೆಲ್ಲ ಅನುಕೂಲಗಳು ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಏನೇನ್ ತಾವು ಪ್ರಸ್ತಾಪ ಮಾಡ್ತಿರೋ ಅವೆಲ್ಲವಕ್ಕೂ ಕೂಡ ನಾವು ನಿಮ್ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಒಂದು ಆಶ್ವಾಸನೆ ಕೊಡ್ತಾ, ಏನಿವತ್ತು ಗುರುಬಸಣ್ಣವ್ರು ಹೇಳ್ದಂಗೆ ಜಿಲ್ಲಾ ಮಟ್ಟದಲ್ಲಿ ಬಸವೇಶ್ವರ ಸ್ವಾಮಿಗಳ ಒಂದು ಪುತ್ಥಳಿನ ನಾವು ಅನಾವರಣ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಸಮುದಾಯದ ಎಲ್ಲಾ ಮುಖಂಡರು ಬಂದು ಮನವಿ ಮಾಡಿದಾಗ ದೇವ್ರೇನ್ ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿಯಲ್ಲಿ ಸೇವೆ ಮಾಡಿ ಇವತ್ತು ಏಪ್ರಿಲ್ 6ನೇ ತಾರೀಕು ತಾವೆಲ್ಲ ನೋಡ್ದಂಗೆ ಜಿಲ್ಲಾಡಳಿತದ ಜಿಲ್ಲಾ ಕಚೇರಿಯಲ್ಲಿ ಒಂದು ಅತ್ಯಂತ ವಿಜೃಂಭಣೆಯಿಂದ ಮಾಡಿದಂತ ಕಾರ್ಯಕ್ರಮದಲ್ಲಿ ಬಸವೇಶ್ವರ ಸ್ವಾಮಿಗಳ ಒಂದು ಏನು ನೂತನವಾದಂತ ಪುತ್ಥಳಿ ಏನಿತ್ತು ಅದರ ಅನಾವರಣ ಮಾಡಿ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದನ್ನು ಕೂಡ ಎಲ್ಲಿ ನೋಡಿದ್ರೆ DC ಆಫೀಸ್ ಅಲ್ಲಿ ಮೊಟ್ಟ ಮೊದಲನೇ ಬಾರಿ ಇವತ್ತೆಲ್ಲಾದ್ರೂ DC ಕಚೇರಿಯಲ್ಲಿ ಆವರಣ ಮಾಡೋದಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಏನಿವತ್ತು ತಾವು ಮನವಿ ಮಾಡಿದೀರಾ, ಸಮುದಾಯದ ಮುಖಂಡರುಗಳಿಗೆಲ್ಲ ನಾನು ಕೇಳ್ಕೊಳ್ಳೋದು ಒಂದೇನೆ, ನೀವು ಫಾಲೋ ಅಪ್ ಮಾಡ್ಕೊಂಡು ನನ್ನ ಜೊತೆ ಇದ್ದು ಓಡಾಡ್ಕೊಂಡು ಇಲ್ಲಿ ಆಗುತ್ತೆ ಅಂತಂದ್ರೆ ಆಗುತ್ತೆ. ಅಂದ್ರೆ ಪ್ರತಿ ವರ್ಷ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ, ಪ್ರತಿ ವರ್ಷ ಮತ್ತೊಮ್ಮೆ ಮಾಡಂಗಾಗುತ್ತೆ. ಏನೇ ಕೆಲಸ ಆದ್ರೂ ಕೂಡ ಇವತ್ತು ನಿಮ್ಮ ಸಮುದಾಯದ ಅನುಕೂಲ ಅದೃಷ್ಟ ಅನ್ಕೋಬಹುದು, ನಿಮ್ಮಲ್ಲೇನೆ VAಗಳು RIಗಳು ಒಳ್ಳೊಳ್ಳೆ ಸ್ಥಾನದಲ್ಲಿ ಕಂದಾಯ ಇಲಾಖೆಯಲ್ಲೇ ಇರ್ತಕ್ಕಂಥವ್ರವ್ರೆ. ಅದನ್ನ ನೋಡಿಸಿ ಗುರುತಿಸಿ ತಹಶೀಲ್ದಾರ್ ಕಚೇರಿಗೆ ತಂದ್ರೆ ತಹಶೀಲ್ದಾರ್ ಕಚೇರಿಯಿಂದ ಮುಂದಕ್ಕೆ ನಾವು ತಗೊಳ್ಳೋಗಂಥದ್ದು ಏನ್ ಮಾಡ್ಬೇಕು, AC ಹತ್ರ ಆಗಿರ್ಬೋದು, DC ಹತ್ರ ಆಗಿರ್ಬೋದು, RC ಹತ್ರ ಆಗಿರ್ಬೋದು, ಮುಂದುವರೆದು ಕ್ಯಾಬಿನೆಟ್ ಇಂದಾನೇ ಅಪ್ರೂವಲ್ ಆಗಿ ಬರ್ಬೇಕಾಗಿರೋದ್ರಿಂದ ಕ್ಯಾಬಿನೆಟ್ ತಗೊಂಡೋಗಿ ಅಪ್ರೂವಲ್ ಮಾಡ್ಕೊಂಡು ಬರಂತ ಕೆಲಸನೂ ಕೂಡ ಮಾಡ್ಕೊಳ್ಳೋದಕ್ಕೆ ನಾವು ಸಮುದಾಯದ ಜೊತೆ ನಿಂತಿದೀವಿ, ಸದಾ ಇರ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಕೂಡ ಈ ಒಂದು ಭವನ, ಈ ಒಂದು ಜಾಗದ, ಸಮುದಾಯ ಭವನದ ಜಾಗದ ವಿಷಯದಲ್ಲಿ ತಮ್ಗೆ ಆಶ್ವಾಸನೆಯನ್ನ ಕೊಡ್ತಾ, ಮಿನಿ ವಿಧಾನಸೌಧದಲ್ಲಿ ನಮ್ಮ ತಾಲೂಕಿನ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಸಾಹೇಬರ ಘನಾಧ್ಯಕ್ಷತೆಯಲ್ಲಿ ಹಾಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾದಂಥ ಗುರುಬಸಪ್ಪಾಜಿಯವರ ಸಮ್ಮುಖ ನೇತೃತ್ವದಲ್ಲಿ ನಡೆದ ಬಸವೇಶ್ವರ ಜಯಂತಿಯನ್ನು ಇವತ್ತು ತುಂಬ ವಿಜೃಂಭಣೆಯಿಂದ ನಾವು ಆಚರಿಸಿದ್ದೀವಿ. ಸೊ ಇದಕ್ಕೆ ಸಹಕಾರ ಮಾಡಿಕೊಟ್ಟಂಥ ಎಲ್ಲ ಹೊಸಕೋಟೆ ಜನತೆಗೆ ಹಾಗೂ ಸರ್ವಾನುಮತಕ್ಕೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾಲೂಕು ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಹಾಗೆ ತಾಲೂಕಿನ ಶಾಸಕರಾದಂಥ ಶರತ್ ಬಚ್ಚೇಗೌಡರ ಘನಾಧ್ಯಕ್ಷತೆಯಲ್ಲಿ ಏನು ಬಸವಣ್ಣವರ ಫೋಟೋ ಇಟ್ಬಿಟ್ಟು ಅಲ್ಲೊಂದು ಪೂಜೆ ಮಾಡಿ ಹಾಗೆ ಪುತ್ಥಳಿ ಹತ್ರ ಬಂದು
ಒಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಹಾಗೆ ಸಿಹಿ ವಿತರಣೆ ಮಾಡಿ ಕಾರ್ಯಕ್ರಮನ ಯಶಸ್ವಿಯಾಗಿ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಗಣ್ಯಾತಿ ಗಣ್ಯರು, ತಾಲೂಕಿನ ನಮ್ಮ ಜನಾಂಗದ ಎಲ್ಲ ಮುಖಂಡರು, ಹಾಗೆ ಸಮಾಜ ಎಲ್ಲ ಯುವ ಪೀಳಿಗೆ ಏನಿವತ್ತು ನಮ್ಮ ಯುವಕರು ಮಾಡಿದ ಸಪೋರ್ಟ್ಗೆ ನಿಜವಾಗ್ಲೂ ತುಂಬಾ ನಮ್ಗೆ ಖುಷಿ ಆಗುತ್ತೆ. ಸೊ ಒಂದೆರಡು ಮಾತು ಹೇಳ್ಬಿಟ್ಟು ನಾನು ನಮ್ಮ ಮಾತಿಗೆ ವಿರಾಮನ. ಮಧುಸೂದನ್ ಗುರುಬಸಪ್ಪ.